ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಲೋ ಬಜೆಟಲ್ಲಿ ಒಳ್ಳೆ ಸಿಂಗಲ್ ಓನರ್ ಗಾಡಿ ಟಾಟಾ ಎ ಸಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿ ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ ಮುಂದೆ ಇರುತ್ತೆ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಂಬರು ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ನಿಮ್ಮ ಗಾಡಿ ಯಾವುದಾದ್ರೂ ಸೇಲಿಗಿತ್ತಂದ್ರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಪುನಃ ನೀವು ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಪುನಃ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೋತಾರಂತ ಹೇಳ್ಬೋದು. ಒಂದು ಲೋ ಬಜೆಟಲ್ಲಿ ಯಾರಾದರೂ ಸಿಂಗಲ್ ಓನರ್ ಗಾಡಿ ಹುಡುಕ್ತಾ ಇದ್ದಾರೆ ವೀಕ್ಷಕರೇ, ಅವರು ಕೂಡ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಲೋ ರೀ ಹೇಳಿ ಸರ್, ಯಾವುದು ಟಾಟಾ ಎಸಿ ಹೆಚ್ಚಿನ ಗೋಲ್ಡ್ ಅದು? ಇದು 2010 ಮಾಡಲ್ ಸರ್, ಗುಂಡ್ ಲೈಟ್. ಓಕೆ, ಮತ್ರ ಮಾಡಲದು? ಹಾಂ ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ? ಸರ್ ಒಂದೇ ಓನರ್ದಾಗೈತಿ ಗಾಡಿ. ಸಿಂಗಲ್ ಓನರ್ ಇದೆ ಇನ್ನು? ಸಿಂಗಲ್ ಓನರ್ ಸರ್. ಓಕೆ ಸರ್, ಎಷ್ಟು ಹೊಡಿದೆ ಗಾಡಿ? ಸರ್ ಒಂದು 2 ಲಕ್ಷ ಮೇಲೆ ಹೊಡೆಯುತ್ತೆ ಸರ್. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಈಗ? ಸರ್ ಟಯರ್ ಹಾಕಿಸಿ ಒಂದು 15 ದಿನ ಆಯ್ತು ಸರ್, 4 ಟಯರ್. 4 ಹೊಸ ಹಾಕ್ಸಿರಾ? ಹಾಂ ಸರ್. ಓಕೆ, ಸ್ಟೆಪ್ನಿ ಇದೆಯಾ? ಸ್ಟೇಪ್ನಿನೂ ಚಲೋ ಐತೆ ಸರ್. ಹ್ಞೂ ಮತ್ತು ಬ್ಯಾಟ್ರಿನೂ ಹಾಕಿಸಿ 15 ದಿನ ಆಯ್ತು ಸರ್. ಹಾಂ ಕ್ಲಚ್ ಬಿಲ್ಟ್ ಹಾಕ್ಸೀನಿ. ಓಕೆ, ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಹಾಂ ಸರ್, ಇನ್ಸೂರೆನ್ಸನು 9 ತಿಂಗಳ ಮಟ್ಟ ಇದೆ. ಪಾಸಿಂಗ್ ಆಗಿ ಒಂದು 15 ದಿನ ಆಯ್ತು ಸರ್. FC ಫ್ರೆಶ್ ಇದೆ? ಫ್ರೆಶ್ ಇದೆ ಸರ್. ಓಕೆ, ಇನ್ಸೂರೆನ್ಸ್ ಎಷ್ಟು ದಿನ ಇದೆ ಅಂದರೆ? 9 ತಿಂಗಳ ಮಟ್ಟ ಐತೆ ಸರ್. ಈಗ ಬರೋ 9ನೇ ತಿಂಗಳ ತನಕ ಇದೆ? ಹಾಂ ಸರ್. ಅಂದರೆ ಇನ್ನೊಂದು 3 ತಿಂಗಳು ಇರ್ಬೋದು? ಹಾಂ ಸರ್. ಓಕೆ, ಗಾಡೀಲಿ ಏನಾದರೂ ಕೆಲಸ ಇದೆಯಾ ಬಾಡಿದು? ಸರ್ ಗಾಡಿದು ಏನು ಕೆಲಸ ಇಲ್ಲ ಸರ್, ಎಲ್ಲ ಓಕೆ ಸರ್. ತಳಾನು ಚಲೋ ಇದೆ, ಎಲ್ಲ ಚಲೋ ಇದೆ ಸರ್. ಹಾಂ, ಅಂದರೆ ಈಗ ತೊಗೊಂಡವ್ರಿಗೆ ಆರಾಮ ಡೀಸೆಲ್ ಓಡಿಸ್ಕೊಬೋದಾ? ಹಾಂ ಸರ್, ತಗೋದು ಸರ್ ಅವ್ರು ಹೊಡಿದು ಅಷ್ಟೇ ಸರ್. ಆಯಿಲ್ ಚೇಂಜ್ ಮಾಡಿದ್ರೆ ಮಾಡ್ಕೊಳ್ಳಿ, ಇಲ್ಲಾರಿಲ್ಲ ಸರ್ ಅವ್ರದ್ದು. ಹಾಂ ಹಾಂ ಸರ್. ಓಕೆ, ಗಾಡಿದು ಫುಲ್ ಬಾಡಿ ಇದೆಯಾ ಏನು ಹಾಫ್ ಏನಾದರೂ ಇದೆಯಾ ಸರ್ ಅದು? ಸರ್ ಹಾಫ್ ಇದೆ, ನಟ್ ಸಿಸ್ಟಮ್ ಇದೆ ಸರ್. ಹಾಂ, ಅಂದರೆ ಮೇಗಲ್ ಟಾಪ್ ಇಲ್ವಾ? ಕ್ಯಾಬಿನ್ ಇದೆ ಸರ್, ನಟ್ ಸಿಸ್ಟಮ್ ಇದೆ. ಬೇಕಾದ್ರೆ ತೆಗಿಬೋದು ಮತ್ತು ಹಾಕೋಬೋದು ಸರ್. ಓಕೆ, ನಿಮ್ಮ ಕಡೆ ಇದೆಯಲ್ಲ ಅದು? ಹ್ಞೂ ಸರ್, ನಮ್ಮ ಕಡೆನೇ ಇದೆ. ಓಕೆ ಸರ್, ಗಾಡಿ ಮೇಲೆ ಇನ್ನೇನು ಲೋನ್ ಇರಲ್ಲ ಹಳೆ ಗಾಡಿ? ಸರ್ ಗಾಡಿ ಮೇಲೆ ಲೋನ್ ಐತಿ, ಏನಿಲ್ಲ ಸರ್. ಹಾಂ ಓಕೆ, ಕಂಡೀಷನ್ ಚೆನ್ನಾಗಿದೆಯಾ? ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್. ಓಕೆ, ಇನ್ನೇನಾದರೂ ಎಕ್ಸ್ಟ್ರಾ ಇದೆಯಾ ಸರ್ ಗಾಡಿ ಫಿಟ್ಟಿಂಗ್ಸ್ ಏನಿರಲ್ಲ? ಏನಿಲ್ಲ ಸರ್, ಅವರು ಏನು ಗಾಡಿಯಾಗ ಪ್ರಾಬ್ಲಮ್ ಇಲ್ಲ ಸರ್, ಬಂದು ನೋಡ್ಕೊ ಅಂತೇಳಿ. ಹ್ಞೂ ಓಕೆ, ಗಾಡಿ ಇರೋದಲ್ಲಿ? ಸರ್ ಬೈನಹೊಂಗಲ ತಾಲೂಕು ಬೂದಿಹಾಳ ಸರ್. ಬೈಲು ಜಿಲ್ಲೆ ಯಾವುದಿದು? ಜಿಲ್ಲಾ ಬೆಳಗಾವಿ ಸರ್. ಹಾಂ ತಾಲೂಕು ಬೈನಹೊಂಗಲ ಸರ್, ಬೂದಿಹಾಳ ಸರ್. ಓಕೆ, ಏನು ಹೇಳ್ತೀರಿ ಗಾಡಿ ರೇಟು? ಸರ್ 1.80 ಹೇಳ್ತೀನಿ, ಹೆಚ್ಚು ಕಮ್ಮಿ ಅಂದ್ರೆ ಕೊಡ್ತೇನೆ ಸರ್. 1,80,000? ಹಾಂ ಸರ್, ಹೆಚ್ಚು ಕಮ್ಮಿ ಅಂದ್ರೆ ಕೊಡ್ತೇನೆ ಸರ್. ಸರಿ, ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಕಾಂಟ್ಯಾಕ್ಟ್ ನಂಬರ್ ಸರ್ ನಮ್ಮ ಅಣ್ಣವ್ರದ್ದು ಕೊಡ್ತೇನೆ ಸರ್. ಸರಿ, ಅದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಹಾಂ ಸರ್. ಓಕೆ.